ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅರಣ್ಯ ಮಕ್ಕಳು ಅರಣ್ಯಶಾಸ್ತ್ರ ಓದುವವರಿಗೆ ಆದೇಶ ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಅರಣ್ಯಶಾಸ್ತ್ರ ವಿದ್ಯಾರ್ಥಿನಿ. ಇವತ್ತು ನಾವು ಹೋರಾಟ ಮಾಡ್ತಿರೋ ಉದ್ದೇಶ ಏನಂದ್ರೆ, ಅರಣ್ಯ ಇಲಾಖೆಯಲ್ಲಿ ಬರುವಂತಹ ACF, DRF ಮತ್ತು RF ಹುದ್ದೆಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ BSc ಫಾರೆಸ್ಟ್ರಿನೇ ಕೊಡ್ಬೇಕು ಅಂತ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿದ್ರೆ ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್, ಫಿಶರಿ, ವೆಟರ್ನರಿ, ಇದ್ರೆಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಆಯಾ ಪದವಿ ಪಡೆದವ್ರಿಗೆ 100% ರಿಸರ್ವೇಶನ್ ಇದೆ. ಆದ್ರೆ ನಮ್ಮ ಫಾರೆಸ್ಟ್ರಿ ಪದವಿ ಪಡೆದವ್ರಿಗೆ, ಫಾರೆಸ್ಟ್ ಗ್ರಾಜುಯೇಟ್ಸ್ ಮಾತ್ರ ಯಾಕೆ ಬರೀ 50% ರಿಸರ್ವೇಶನ್? ಸರ್ಕಾರ ಯಾಕೆ ನಮ್ಗೆ ಈ ತರ ಅನ್ಯಾಯ ಮಾಡ್ತಿದೆ? ಮೊದ್ಲೇ 2003ರಲ್ಲಿ 50% ಇತ್ತು DRF ಮತ್ತು RF ಹುದ್ದೆಗೆ. ಅದನ್ನ ಮತ್ತೆ 2012ರಲ್ಲಿ 75% RF ಕೊಟ್ಟು, ಮತ್ತೆ 2018ರಲ್ಲಿ ಏನ್ ಮಾಡ್ತಿದೆ, ಮತ್ತೆ 50%ಗೆ ರಿಡಕ್ಷನ್ ಮಾಡಿದೆ. ಈ ತರ ಕಡಿಮೆ ಮಾಡ್ತಾ ಹೋದ್ರೆ ಫಾರೆಸ್ಟ್ರಿನ ನಾವು 4 ವರ್ಷ ಸ್ಪೆಷಲೈಸೇಷನ್ ಓದಿನು ಏನ್ ಉಪಯೋಗ? ಎಲ್ಲಿ ಹೋಗ್ಬೇಕು ನಾವು? ನಮಗೆ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಕೂಡ ಬೇರೆ ಗ್ರಾಜುಯೇಟ್ಸ್ ಇರೋ ತರ ಅಪರ್ಚುನಿಟಿ ಆಗ್ಲಿ, ರಿಸರ್ವೇಶನ್ ಆಗಿದೆ ಇರೋದಿಲ್ಲ. ಹೀಗಿದ್ದಾಗ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಿರೋದು ತಪ್ಪು. ಈ ಹೋರಾಟ ನಾವು ಸರ್ಕಾರ ನಮಗೆ ಸ್ಪಂದಿಸೋ ತನಾನು ಮುಂದುವರಿಸ್ತೀವಿ. ಸರ್ಕಾರ ಇದನ್ನ ಫಾರೆಸ್ಟ್ ಗ್ರಾಜುಯೇಟ್ಸ್ ಗೆ ಅನ್ಯಾಯ ಆಗೋದನ್ನ ತಪ್ಪಿಸಿ ನಮಗೆ 100% ರಿಸರ್ವೇಶನ್ ಕೊಡ್ಬೇಕು ಅನ್ನೋದೇ ನಮ್ಮ ಮನವಿ. ಈ ಹೋರಾಟ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಪನ್ ಮಾಡಿದರೆ ಸರ್ಕಾರ ನಮ್ಮ ಮನವಿನ ಮನ್ನಿಸಲಿಲ್ಲ ಅಂದ್ರೆ ಏನಕ್ಕೆ 3ನೇ ಕಾಲೇಜ್, ನಮ್ದು ಹೊಸ ಕಾಲೇಜ್ ಇರುವಕ್ಕಿಯಲ್ಲಿ ಏನಕ್ಕೆ ಕಾಲೇಜ್ ಓಪನ್ ಮಾಡಿದ್ದಾರೆ? ಏನಕ್ಕೆ ಔಟ್ಪುಟ್ ಜಾಸ್ತಿ ಮಾಡ್ತಾ ಇದ್ದಾರೆ? ಪ್ರತಿ ವರ್ಷ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊರಗಡೆ ಬರ್ತಿದ್ದಾರೆ ಸರ್, ಫಾರೆಸ್ಟ್ ಗ್ರಾಜುಯೇಟ್ಸ್. ಅವ್ರಿಗೆಲ್ಲ ಭವಿಷ್ಯ ಏನು ಸರ್? ಈ ರೀತಿ ಆದ್ರೆ ರಿಸರ್ವೇಶನ್ ಕಡಿಮೆ ಮಾಡ್ತಾ ಇದ್ದಾರೆ ಸರ್. ನಮ್ ಫೀಲ್ಡ್ ಅಲ್ಲಿ ನಾವು ಸೇವೆ ಸಲ್ಲಿಸೋ ಅವಕಾಶ ಇಲ್ಲ ಅಂದ್ಮೇಲೆ ನಾವು ಯಾಕೆ ಸರ್ ಇದ್ರಲ್ಲಿ ಸ್ಪೆಷಲೈಸೇಷನ್ ಕೊಡ್ಬೇಕು? 65ಕ್ಕೂ ಹೆಚ್ಚು ವಿಷಯಗಳನ್ನು ಕಲಿತೀವಿ ಸರ್ ನಾವು, ಒಂದಲ್ಲ ಎರಡಲ್ಲ. ಏನ್ ಉಪಯೋಗ ಸರ್ ಅದ್ರದ್ದು? ನಾವು ನಮ್ಮ ಫೀಲ್ಡ್ ಅಲ್ಲಿ ಸೇವೆ ಸಲ್ಲಿಸೋಕೆ ಅವಕಾಶ ಇಲ್ಲ ಅಂದ್ಮೇಲೆ. ಭೂಮಿಕಾ, ನಾವು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಇರುವಕ್ಕಿಯಿಂದ ಬಂದಿದ್ದೀವಿ. ನಾವು ಅರಣ್ಯ ವಿದ್ಯಾರ್ಥಿ. ನಾನು ಮಾತಾಡ್ತಿರೋದು, ನಾವ್ ಏನಕ್ಕಪ್ಪ ಈ ಹೋರಾಟ ಮಾಡ್ತಿದೀವಿ ಅಂತಂದ್ರೆ, ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿ BSc ಫಾರೆಸ್ಟ್ರಿ ಡಿಗ್ರಿನೇ ಮಾಡ್ಬೇಕು. ACF ಮತ್ತು DRF ಮತ್ತು RF ಪೋಸ್ಟ್ ಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿ BSc ಫಾರೆಸ್ಟ್ರಿ ಡಿಗ್ರಿನೇ ಮಾಡ್ಬೇಕು. ಯಾಕಪ್ಪ BSc ಫಾರೆಸ್ಟ್ರಿ ಡಿಗ್ರಿನೇ ಮಾಡ್ಬೇಕಂತಂದ್ರೆ, ಅಗ್ರಿಕಲ್ಚರ್ ಅಲ್ಲಿ ಮೊದಲ ಅಫೇರ್ಸ್ ಆಗಿರುವಂತ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಫಿಶರಿ ಆಗಿರ್ಬೋದು, ಯಾವುದೇ ಒಂದು ಕೋರ್ಸಿನಲ್ಲಿ ಯಾವುದೇ ಆದ ಡಿಪಾರ್ಟ್ಮೆಂಟ್ ಗಳಲ್ಲಿ 100% ರಿಯಾಯಿತಿ ಇದೆ. ಅದೇ ವೃತ್ತಿಪರ ಕೋರ್ಸ್ಗಳಲ್ಲಿ ಒಂದಾದ ಅರಣ್ಯ ಇಲಾಖೆಯಲ್ಲಿ ಯಾಕೆ ಅರಣ್ಯ ಪದವೀಧರರಿಗೆ ಅವಕಾಶ ಕೊಡ್ತಾ ಇಲ್ಲ? ಎಲ್ಲ ಬೇರೆ ಡಿಗ್ರಿ ಮಾಡಿದವರಿಗೆ ಎಲ್ಲ ಅವ್ರ ಇಲಾಖೆಯಲ್ಲಿ 100% ರಿಸರ್ವೇಶನ್ ಇದೆ. ನಮ್ BSc ಫಾರೆಸ್ಟ್ ಸ್ಟೂಡೆಂಟ್ಸ್ ಗೆ ಯಾಕೆ ಮೋಸ ಆಗ್ತಿದೆ? 2003ರಲ್ಲಿ 50% ರಿಸರ್ವೇಶನ್ ಅನ್ನು ಕೊಟ್ಟರು. 2012ರಲ್ಲಿ ಮತ್ತೆ 25% ಎಕ್ಸ್ಟ್ರಾ ಮಾಡಿ 75% ಮಾಡಿದ್ರು. ಮತ್ತೆ 2018ರಲ್ಲಿ ಮತ್ತೆ 25% ಕಡಿತ ಮಾಡಿ 50% ರಿಸರ್ವೇಶನ್ ಮಾಡಿದ್ರು. ಈ ತರ ಪ್ರತಿ ವರ್ಷ ನಾವು ಕಡಿಮೆ ಮಾಡ್ಕೊಂತ ಬಂದ್ರೆ BSc ಅರಣ್ಯ ಓದಿರುವಂತ ವಿದ್ಯಾರ್ಥಿಗಳ ಗತಿ ಏನಾಗಬೇಕು? ಅವ್ರ ಅಪ್ಪ ಅಮ್ಮ ಏನೋ ಒಂದು ಕನ್ಸು ಇಟ್ಕೊಂಡ್ ಕಂದಿರ್ತಾರೆ, ಏನೋ ನನ್ ಮಗ ಓದಿ ಮುಂದೆ ಏನಾದ್ರು ಒಂದು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾನೆ. ಎಲ್ಲರ ಇಲ್ಲಿ ಬಂದಿರೋಂತ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಯರು ಅರಣ್ಯ ಕೃಷಿಕರ ಕುಟುಂಬದಿಂದ ಬಂದಿರ್ಬೋದು. ಇಲ್ಲಿ ಯಾರು ದೊಡ್ಡ ದೊಡ್ಡ ಆಫೀಸರ್ ಮಕ್ಳು ಯಾರಿಲ್ಲ ಸರ್. ಎಲ್ಲ ಕೃಷಿನೇ ಮೂಲತಃ ಆಗಿ ನಂಬ್ಕೊಂಡ್ ಬಂದಿರ್ತಾರೆ. ಮುಂದೆ ನನ್ನ ಮಗ ಏನಾದ್ರು ಒಂದು ಕುಡಿಯಕ್ ಕೊಡ್ತಾನೆ, RF ಆಗ್ತಾನೆ, DRF ಆಗ್ತಾನೆ, ACF ಆಗ್ತಾನೆ, ಏನೋ ಒಂದು ಅರಣ್ಯ ಇಲಾಖೆ ಸೇವೆ ಸಲ್ಲಿಸ್ತಾನೆ, ಉನ್ನತ ಹುದ್ದೆಯನ್ನು ತಗಂತಾನೆ ಅಂತ ಹೇಳಿ ಕಳ್ಸಿರ್ತಾರೆ. ಆದ್ರೆ ಇಲ್ಲಿ ನಾವು 2 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಜೊತೆಗೆ CET ಯಲ್ಲಿ ನಾವು ಕಾಂಪಿಟೇಷನ್ ಮಾಡ್ಕೊಂಡ್ ಬಂದ್ಬಿಟ್ಟು 10,000ಕ್ಕಿಂತ ಕಡಿಮೆ ರ್ಯಾಂಕ್ ತಗೊಂಡಿರೋನ ಎಲ್ಲ ಅಷ್ಟೊಂದು ಕಷ್ಟಪಟ್ಟು ಓದಿ ಇಲ್ಲಿ 4 ವರ್ಷ 65ಕ್ಕೂ ಹೆಚ್ಚು ವಿಷಯಗಳನ್ನ ಅಧ್ಯಯನ ಮಾಡಿ 3444 ಗಂಟೆಗಳ ಕಾಲ ಅರಣ್ಯದ ವಿಷಯಗಳ ಬಗ್ಗೆ ನಾವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗಿ ಅಧ್ಯಯನ ಮಾಡಿರ್ತೀವಿ. ಇಷ್ಟೆಲ್ಲ ಮಾಡಿದ್ರು ನಾವು ನಮ್ಗೆ ಅರಣ್ಯ ಇಲಾಖೆಯಲ್ಲಿ ನಾವು ಸೇವೆ ಸಲ್ಲಿಸಕ್ಕೆ ಯಾಕೆ ಸರ್ಕಾರ ಅವಕಾಶ ಮಾಡ್ಕೊಡ್ತಿಲ್ಲ? ಬೇರೆ ಇಲಾಖೆಗಳಲ್ಲಿ ಮಾತ್ರ ಯಾಕೆ 100% ರಿಯಾಯಿತಿ ಇದೆ? ನಮ್ಮ ಇಲಾಖೆಯಲ್ಲಿ ಯಾಕೆ ನಮ್ಗೆ ಈಗ ಮಲ್ತಾಯಿ ಧೋರಣೆ ಮಾಡ್ತಿದೆ ಸರ್ಕಾರ?
ಇದನ್ನ ಸರ್ಕಾರ ನ್ಯಾಯವಾಗಿ ತಗೊಂಡ್ಬಿಟ್ಟು ನಮಗೆ ಅರಣ್ಯ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ತಾ ಹೋದ್ರೆ ನಾವು ಈ ಹೋರಾಟನ ಮುಂದೆ ಇನ್ನೂ ರಾಜ್ಯ ಮಟ್ಟಗಳಲ್ಲಿ ನಾವು ಈ ಹೋರಾಟವನ್ನ ಮಾಡ್ತೀವಿ. ತರಗತಿಯನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಶರತ್ ಕುಮಾರ್ ಸರ್. ಬೇಕು